ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸ್ಯಾಂಡಲ್ವುಡ್ಗೆ ಯಾವುದೇ ಒಬ್ಬ ಹೊಸ ನಟ ಬರಲಿ ಅವರನ್ನು ಪ್ರೋತ್ಸಾಹಿಸಿ ಮುಂದೆ ತರೋದು ಡಿ ಬಾಸ್ ದರ್ಶನ್ ಅವರು. ಹೌದು, ಸ್ಯಾಂಡಲ್ವುಡ್ನಲ್ಲಿ ಇವರ ಆಜ್ಞೆ ಇಲ್ಲದೆ ಏನು ನಡೆಯಲ್ಲ. ಯಾಕಂದರೆ ಅತಿ ಹೆಚ್ಚು ಅಭಿಮಾನಿಗಳಿರುವುದು ದರ್ಶನ್ ಅವ್ರಿಗೆ. ಯಾವುದೇ ಒಂದು ಸಿನಿಮಾ ಪ್ರಮೋಷನ್ ಇರಬೇಕು ಅಂದರೆ ಅಲ್ಲಿ ದರ್ಶನ್ ಅವರು ಇರಬೇಕು, ಇಲ್ಲಾಂದರೆ ಆ ಸಿನಿಮಾ ಹಿಟ್ಟಾಗಲ್ಲ. ಹೀಗೆ ಡಿ ಬಾಸ್ ಅವರು ತಾವು ಬೆಳೆಯುವುದಲ್ಲದೆ ಎಷ್ಟೊಂದು ಯುವ ಪ್ರತಿಭೆಗಳನ್ನು ಕೂಡ ಬೆಳೆಸುತ್ತಲೇ ಬಂದಿದ್ದಾರೆ. ಇಂದಿಗೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು, ಅಭಿಮಾನಿಗಳು ಹಬ್ಬವನ್ನೇ ಮಾಡಿಬಿಡ್ತಾರೆ. ಇತ್ತೀಚೆಗೆ ಡಾಲಿ ಧನಂಜಯ್ ಅವರ ಎಂಗೇಜ್ಮೆಂಟ್ ಆಯಿತು. ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇದು ಎಲ್ಲ ಕಡೆ ವೈರಲ್ ಆಗಿತ್ತು. ಅವರ ಮದುವೆ ಕೂಡ ಫೆಬ್ರವರಿ 16ಕ್ಕೆ ಫಿಕ್ಸ್ ಆಗಿದೆ. ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ, ಎಲ್ಲ ನಟರನ್ನು ಆಮಂತ್ರಣ ಮಾಡಿದ ಡಾಲಿ ಧನಂಜಯ್ ಅವರು ದರ್ಶನ್ ಅವರನ್ನು ಮರೆತು ಬಿಟ್ರ ಅಂತ. ಹೌದು, ನೀವೆಲ್ಲರೂ ನೋಡಿರ್ಬೋದು, ತರುಣ್ ಸಿಧೀರ್ ಅವರು ದರ್ಶನ್ ಅವರು ಜೈಲಿನಲ್ಲಿ ಇದ್ದರೂ ಕೂಡ ಅಲ್ಲಿ ಹೋಗಿ ಇನ್ವಿಟೇಷನನ್ನು ಕೊಟ್ಟು ಬಂದಿದ್ರು. ಆದರೆ ಡಾಲಿ ಅವರು ದರ್ಶನ್ ಅವ್ರಿಗೆ ಇನ್ವಿಟೇಷನ್ ಕೊಡಲು ಬಂದಿದ್ರು ಅಂತ ಯಾವುದೇ ಒಂದು ಸುದ್ದಿ ಎಲ್ಲೂ ಕೂಡ ಬಂದಿಲ್ಲ. ಇದೇ ಒಂದು ವಿಷಯ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕನ್ಫ್ಯೂಷನನ್ನು ಸೃಷ್ಟಿ ಮಾಡಿದೆ. ಹೌದು, ಡಾಲಿ ಅವರು ನಿಜಕ್ಕೂ ಅವರನ್ನು ಕರೆದೇ ಇಲ್ವಾ ಅಥವಾ ಕರೆದಿದ್ದಾರಾ ಅಂತ ಅವರೇ ಬಂದು ಕ್ಲಾರಿಟಿಯನ್ನು ಕೊಡಬೇಕು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.